ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎರಡು ವಸ್ತು ಇವೆ. ಒಂದು ಪ್ರಕೃತಿ ಅಥವಾ ಇಡೀ ಜಗತ್ತು, ದೃಶ್ಯ ಜಗತ್ತು. ಇನ್ನೊಂದು ಆತ್ಮ. ಈಗ ಪ್ರಕೃತಿ ಇರುವುದು ಆತ್ಮನಿಗಾಗಿ. ಆದರೆ ನಾವು ಯಾವಾಗಲೂ ಉಲ್ಟಾ ಅಂದ್ಕೊಳ್ತೇವೆ. ಪ್ರಕೃತಿಗಾಗಿ ನಾನಿದ್ದೇನೆ, ಭೋಗ ಸುಖಗಳಿಗಾಗಿ ನಾನಿದ್ದೇನೆ, ಪ್ರಕೃತಿಗಾಗಿ ನಾನು. ಆಗ ದುಃಖ, ಆಗ ಸಮಸ್ಯೆ. ಪ್ರಕೃತಿ ಇರುವುದು ಯಾಕೆ? ನಮಗೆ ಶಿಕ್ಷಣವನ್ನು ಕೊಡಲಿಕ್ಕಾಗಿ ಅಷ್ಟೇ. ಆ ಶಿಕ್ಷಣವನ್ನು ಪಡೆದ ಮೇಲೆ ಪ್ರಕೃತಿಯ ಕೆಲಸ ಮುಗಿದು ಹೋಯಿತು. ನಾನು ನನ್ನ ಸ್ವರೂಪದಲ್ಲಿ, ಆತ್ಮಸ್ವರೂಪದಲ್ಲಿ. ನಾವು ಇದನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ನಾವಿರೋದು ಪ್ರಕೃತಿಗಾಗಿ ಅಲ್ಲ, ಆತ್ಮನಿಗಾಗಿ. ಇದು ಹೇಗೆ ಅಂತ ಸ್ವಾಮೀಜಿ ತಮಾಷೆಯಾಗಿ ಹೇಳ್ತಾರೆ. ಬಹಳ ಜನ ಇರ್ತಾರಲ್ಲ, ಅವ್ರು ಹೇಗೆ ಇರ್ತಾರಂದರೆ ತಿನ್ನಲಿಕ್ಕಾಗಿ ಬದುಕಬೇಕು ಅಂತ ಅಂದ್ಕೊಂಡಿರ್ತಾರಂತೆ. ಆದರೆ ಹಾಗಲ್ಲವಂತೆ, ಬದುಕಲಿಕ್ಕಾಗಿ ತಿನ್ನಬೇಕು, ತಿನ್ನಲಿಕ್ಕಾಗಿ ಬದುಕುವುದು ಅಲ್ಲ. ಆ ರೀತಿ ನಾವು ಆತ್ಮನಿಗಾಗಿ ಇರುವುದೇ ಹೊರತು ಪ್ರಕೃತಿಗಾಗಿ ಅಲ್ಲ. ನೆಕ್ಸ್ಟ್ ಪಾಯಿಂಟ್ ಸ್ವಾಮೀಜಿ ಹೇಳ್ತಾರೆ, ವರ್ಕ್ ಲೈಕ್ ಮಾಸ್ಟರ್, ಡು ನಾಟ್ ವರ್ಕ್ ಲೈಕ್ ಸ್ಲೇವ್. ಕೆಲಸ ಮಾಡಬೇಡಿ. ದಾಸನ ಕೆಲಸ ಇದೆಯಲ್ಲ, ಅವನು ನಾವು ಹೇಳಿದ್ದನ್ನು ಎಲ್ಲವನ್ನೂ ಮಾಡ್ತಾನೆ, ಆದರೆ ಅವನು ಪ್ರೀತಿಯಿಂದ ಮಾಡಲ್ಲ. ಅವನು ಸ್ವತಂತ್ರನಾಗಿ ಮಾಡಲ್ಲ. ಪರಿಣಾಮ ದುಃಖ. ನಮಗೆ ಅನ್ನಿಸುತ್ತೆ, ನಾವು ಎಲ್ಲಿ ದಾಸರಂತೆ ಕೆಲಸ ಮಾಡ್ತಿದ್ದೇವೆ, ನಾವು ಯಜಮಾನರಲ್ವಾ. ಆದರೆ ನಾವು ಹಣಕ್ಕಾಗಿ ದಾಸರಾಗಿ ಕೆಲಸ ಮಾಡ್ತೇವೆ. ಹೆಸರು ಕೀರ್ತಿ ಬೇಕು ಅಂತ ದಾಸರಾಗಿ ಕೆಲಸ ಮಾಡ್ತಿದ್ದೇವೆ. ಇನ್ನೊಂದು ಮತ್ತೊಂದು ಬೇಕು ಅಂತ ನಾವು ಅದಕ್ಕೆ ದಾಸರಾಗಿ ಕೆಲಸ ಮಾಡ್ತಾ ಇದ್ದೇವೆ. ದಾಸನ ಕೆಲಸ ಸಂತೋಷ ಕೊಡಲ್ಲ. ವರ್ಕ್ ಲೈಕ್ ದಿ ಮಾಸ್ಟರ್. ಯಜಮಾನನಂತೆ ನೀವು ಕೆಲಸ ಮಾಡಿದಾಗ ನಿಮ್ಮ ಕೆಲಸ ನಿಮಗೆ ಸಂತೋಷ ಕೊಡುತ್ತೆ. ಯಜಮಾನ ಯಾವಾಗಲೂ ಪ್ರೀತಿಯಿಂದ ಕೆಲಸ ಮಾಡ್ತಾನೆ. ಯಾವಾಗ ನಾವು ಕೆಲಸವನ್ನು ಪ್ರೀತಿಯಿಂದ ಮಾಡ್ತೇವೋ ಆಗ ನಮಗೆ ದುಃಖ ಬರಲ್ಲ. ನಾವು ಮಾಡಿದ ಕೆಲಸದಿಂದ ನಮಗೆ ದುಃಖ ಬಂತ, ಅದರ ಅರ್ಥ ನಾವು ದಾಸರಂತೆ, ಜಗತ್ತಿನ ವಿಷಯಗಳಿಗೆ ದಾಸರಾಗಿ ಕೆಲಸವನ್ನು ಮಾಡಿದ್ದೇವೆ, ಸ್ವತಂತ್ರರಾಗಿ ಕೆಲಸ ಮಾಡಿಲ್ಲ ಎಂದು ಅರ್ಥ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನೋಡು ಅರ್ಜುನ, ನಾನು 3 ಲೋಕಗಳಲ್ಲಿ ಪಡೆದುಕೊಳ್ಳಬೇಕು ಅನ್ನುವ ಯಾವ ವಸ್ತುನೂ ಇಲ್ಲ. ಯಾಕಂದರೆ ಎಲ್ಲವೂ ಅವನದ್ದೇ. ಹೊಸದಾಗಿ ಪಡೆಯಬೇಕಾದ ವಸ್ತು ಏನಿಲ್ಲ, ಅಥವಾ ನನಗೆ ಇಂಥದ್ದು ಬೇಕು ಅನ್ನುವ ಯಾವ ಆಸೆನೂ ಇಲ್ಲ. ಆದರೂ ಕೂಡ ನಾನು ನಿರಂತರ ಕರ್ಮವನ್ನು ಮಾಡ್ತೇನೆ. ನಾನು ಏನಾದರೂ ಒಂದು ಕ್ಷಣ ಕರ್ಮ ಮಾಡದಿದ್ದರೆ ಲೋಕಗಳು ಉರುಳಿ ಹೋಗುತ್ತವೆ. ಹಾಗಾದರೆ ಕೃಷ್ಣ ಮಾಡುವ ಕರ್ಮದ ಹಿಂದಿನ ಉದ್ದೇಶ ಏನು? ಕರ್ಮಕ್ಕಾಗಿ ಕರ್ಮ, ವರ್ಕ್ ಫಾರ್ ವರ್ಕ್ ಸೇಕ್. ಅವನದು ಯಾವ ಉದ್ದೇಶ ಇಲ್ಲ. ಅವನು ಹೇಳ್ತಾನೆ, ನಾನು ಸಮಸ್ತ ಮಾನವತೆಯನ್ನು ಪ್ರೀತಿಸ್ತೇನೆ, ಆದ್ದರಿಂದ ನಾನು ಕರ್ಮ ಮಾಡ್ತೇನೆ. ಆ ಪ್ರೀತಿಯಿಂದ ಅವನು ಕರ್ಮ ಮಾಡುವುದರಿಂದ ಅವನು ಯಜಮಾನನಾಗಿ ಕರ್ಮ ಮಾಡ್ತಿದ್ದಾನೆ, ದಾಸನಾಗಿ ಅಲ್ಲ. ಪರಿಣಾಮ ಪೂರ್ಣ ಸ್ವಾತಂತ್ರ್ಯ, ಪೂರ್ಣ ಅನಾಸಕ್ತಿ. ಅವನಿಗೆ ಕರ್ಮದಿಂದ ದುಃಖ ಬರುವುದಿಲ್ಲ.
ಈ ರೀತಿ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತೆ. ಪ್ರಯತ್ನ ಮಾಡ್ತಾ ಮಾಡ್ತಾ ಹೋಗಬೇಕು. ಯಾವಾಗ ನಮಗೆ ಪೂರ್ಣ ಅನಾಸಕ್ತಿ ಬರುತ್ತದೆಯಲ್ಲ, ಆವಾಗ ನಾವು ಪೂರ್ಣ ಮುಕ್ತರಾಗ್ತೇವಂತೆ. ಆಗ ಪ್ರಕೃತಿಯ ಬಂಧನ ಕಳಚಿ ಹೋಗುತ್ತೆ. ಆಗ ನಮಗೆ ಯಾವ ಕಾರಣಕ್ಕೂ ದುಃಖ ಬರುವುದಿಲ್ಲ. ನಮಸ್ಕಾರ.